ನೇಮಕಾತಿಯಾಗಿ ಸುಮಾರು 2 ವರ್ಷ ಮೇಲೆ ಆಯಿತು. ಪಾಪ ಯಾರು ಏನೋ ಅನುಮಾನಗಳವೆ, ನ್ಯಾಯಾಲಯಕ್ಕನ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ, ನಾವು ರೆಡಿ ಇದ್ದೀವಿ. ನಾವು ಯಾರು ಮಾತಾಡವ್ರೆ, ಎಂಥವ್ರು ಮಾತಾಡವ್ರೆ, ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಮಾತಾಡೋರೆಲ್ಲ ಮಾತಾಡ್ಲಿ, ನಮ್ದೇನು, ನಾವು ಕರೆಕ್ಟಾಗಿದ್ದೀವಿ, ಒಕ್ಕೂಟವನ್ನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಟೀಕೆ ಟಿಪ್ಪಣಿಗಳು 100 ಬರ್ತವೆ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನಮ್ದು ಏನಿದ್ರು ಕೂಡ ಈ ಸಂಸ್ಥೆಯನ್ನ ಕಟ್ಟಿದೀವಿ. ಇತಿಹಾಸ ಪುಟಗಳಲ್ಲಿ ಈ ಸಂಸ್ಥೆ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಅಂತೇಳಿ ಕಾಣಿಸ್ತದೆ. ನಾವು ಆ ತರ ಏನನ್ನ ಇದ್ದಿದ್ರೆ ನಾನು ಕೂಡ ಈ ಒಕ್ಕೂಟಕ್ಕೆ 3 ಸಾರಿ ನಿರ್ದೇಶನ ಆಗಿ ಬಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮೂರನೇ ಅವಧಿಗೂ ಕೂಡ ಅಧ್ಯಕ್ಷನಾಗಿ ನನ್ನನ್ನು ಮುಂದುವರಿಯೋದಕ್ಕೆ ನನ್ನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಾಗಿರ್ಬೋದು, ಹಾಲು ಉತ್ಪಾದಕರಾಗಿರ್ಬೋದು, ನನ್ನನ್ನು ಮುಂದುವರ್ಸಕ್ಕೆ ಬಿಡ್ತಾರೆ. ನಮ್ಮ ನಾಯಕರುಗಳಾಗಿರ್ಬೋದು, 2 ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಮತ್ತೆ ಈಗ ಸಪರೇಟ್ ಆದ್ಮೇಲೆ ಕೋಲಾರ ಜಿಲ್ಲೆಯ ಒಕ್ಕೂಟ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಆಗಿನ ಆಡಳಿತ ಮಂಡಳಿ ಇರ್ಬೋದು, ಈಗಿನ ಆಡಳಿತ ಮಂಡಳಿ ಇರ್ಬೋದು, ಸಂಸ್ಥೆ ಬಗ್ಗೆ ಮತ್ತೆ ಹಾಲು ಉತ್ಪಾದಕರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಕೆಲವ್ರಿಗೆಲ್ಲ ಪಾಪ ಏನೇನೋ ಕಷ್ಟ ಬಾಧೆಗಳಿದೆ. ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನಾನು ಮಾಡಕ್ ಹೋಗಲ್ಲ. ನಾನು ರೆಡಿ ಇದ್ದೀನಿ. ನಂದು ಯೋಚನೆ ಒಂದೇ ಗುರಿ, ಈ ಸಂಸ್ಥೆಯನ್ನ ಇಂಥವ್ರ ಆಡಳಿತ ಮಂಡಳಿ ಆಡಳಿತದಲ್ಲಿ ಏನೇನು ಬದಲಾವಣೆಗಳನ್ನ ಕಂಡಿದ್ದೀವಿ, ಎಂತೆಂಥ ಬದಲಾವಣೆಗಳಾದವು ಅಂತ ಇವತ್ತೊಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ನಾನು 1 ವರ್ಷಕ್ಕೆ 1,000 ಎಮ್ಮೆ ಖರೀದಿ ಹಾಲು ಉತ್ಪಾದನೆಗೆ ಅವಕಾಶ ಮಾಡಿಕೊಡು, 50% 30,000 ರೂಪಾಯಿ ಪ್ರೋತ್ಸಾಹನ ಫ್ರೀ ಕೊಡಂತವ್ರು ಯಾವ ಸರ್ಕಾರ ಅಲ್ಲ, ಯಾವ ಒಕ್ಕೂಟ ಕೂಡ ಮಾಡಿಲ್ಲ. ನಾವು ಮಾಡಿದ್ದೀವಿ. ಸುಮಾರು 40 ವರ್ಷ ಮೇಲೆ ಆಗಿದೆ. ಬೆಂಗಳೂರಿಂದ ಸಪ್ರೇಟ್, ಕೋಲಾರ ಸಪ್ರೇಟ್ ಆಗಿ ನಮ್ಮ ಈ ಡೈರಿ ಡಬ್ಬಾ ರೇಖೆ ನೋಡ್ದೆ ನೀವೆಲ್ಲ. ನಾನು ಯಾವಾಗಲೂ ಇದೇ ಹೇಳ್ತಾ ಇದ್ದೆ, 40 ವರ್ಷ ಆಗಿದೆ, ಇನ್ನು ನಾವು ಸೀಟ್ಗಳಲ್ಲೇ ಡಬ್ಬಾ ರೇಖೆಗಳಲ್ಲೇ ಇದ್ದೀವಿ ಅಂತ. ಒಂದು ಬದಲಾವಣೆ ಮಾಡೋದು ಸುಮಾರು 250 ಕೋಟಿಯಲ್ಲಿ ಇವತ್ತು MBK ಗೋಲ್ಡನ್ ಡೈರಿ ಉದ್ಘಾಟನೆಗಿದೆ. 1 ತಿಂಗಳಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತಮ್ಗಲಕ್ಕೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕೊಡ್ತಾ ಇದ್ರು. ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ ನಾವು, ನಮ್ಮ ಹೆಮ್ಮೆ ಅದು. ಏನಪ್ಪ, ಇಂಥವು ಸುಮಾರು ಬದಲಾವಣೆಗಳನ್ನ ನಮ್ಮ ಅವಧಿಯಲ್ಲಿ ನಾನು ಮತ್ತು ನನ್ನ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ವಿ. ರಿಕ್ರೂಟ್ಮೆಂಟ್ ಕೂಡ ಮಾಡಬೇಕಾಗಿತ್ತು, ಮಾಡಿದೀವಿ. ಇದ್ರ ಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ನಡೀತಾ ಇದೆ. ಏನನ್ನ ನಡೀಲಿ, ನಾವು ಅದ್ರ ಬಗ್ಗೆ ನಾನು ಏನು ಮಾತಾಡೋದು ಬೇಡ. ಯಾವ ನ್ಯಾಯಾಲಯನ ಹೋಗ್ಲಿ, ಎಲ್ಲಾದ್ರೂ ಕಂಪ್ಲೇಂಟ್ ಕೊಡ್ಲಿ, ನಾವು ರೆಡಿ ಇದ್ದೀವಿ. ಏನಿದೆ ಅದು ನ್ಯಾಯಾಲಯದಲ್ಲಿ ಹೋದಾಗ ನಾವು ಹೇಳ್ತೀವಿ.